ಹಲೋ ಟ್ರೇಡರ್ಸ್, ನಮಸ್ಕಾರ. ಬನ್ನಿ ಇವತ್ತು ಒಂದು ಸ್ಟಾಕ್ ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಪ್ರೊಸೆಸ್ ಬಂದ್ಬಿಟ್ಟು ಕ್ಯಾನ್ಸ್ಲಿಮ್ ಪ್ರೊಸೆಸ್ ಅಂತ. ಇದು ಒಬ್ಬರು ಫೇಮಸ್ ಯು ಎಸ್ ಟ್ರೇಡರ್ ಈ ಮೆಥಡ್ನ ಡೆವಲಪ್ ಮಾಡಿದ್ದಾರೆ. ಅವ್ರ ಹೆಸರು ಬಂದು ವಿಲಿಯಮ್ ಓನೆಲ್ ಅಂತ. ಇದೇನೆಂದರೆ ಈ ಮೆಥಡಲ್ಲಿ ಸ್ಟಾಕ್ನ ಟೆಕ್ನಿಕಲಿ ಮತ್ತು ಫಂಡಮೆಂಟಲ್ ಎರಡನ್ನ ಕಂಬೈನ್ ಮಾಡ್ತಾರೆ. ಟೆಕ್ನಿಕಲ್ ಅನಾಲಿಸಿಸ್ ಆ್ಯಂಡ್ ಫಂಡಮೆಂಟಲ್ ಅನಾಲಿಸಿಸ್ ಕಂಬೈನ್ ಮಾಡಿ ಸ್ಟಾಕ್ನ ಪಿಕ್ ಮಾಡೋದು ಪ್ರೊಸೆಸ್. ಕ್ಯಾನ್ಸ್ಲಿಮ್ ಅಂದರೆ ಏನು ಅಂದರೆ, ಕ್ಯಾನ್ಸ್ಲಿಮ್ಮಲ್ಲಿ ಈ ಸಿ ಅಂದರೆ ಕರೆಂಟ್ ಕ್ವಾರ್ಟರ್ಲಿ ಅರ್ನಿಂಗ್ಸ್. ವಿಲಿಯಮ್ ಓನೆಲ್ ಏನು ಹೇಳ್ತಾರೆ ಅಂದರೆ, ಕ್ವಾರ್ಟರ್ ಅರ್ನಿಂಗ್ಸ್ ಏನಿದೆ ಅದು ಲಾಸ್ಟ್ 3 ಕ್ವಾರ್ಟರ್ಸ್ 20% ಮೇಲೆ ಇರಬೇಕು. ಕ್ವಾರ್ಟರ್ ಟು ಕ್ವಾರ್ಟರ್ ಇನ್ಕ್ರೀಸ್ ಆಗ್ತಾ ಇರಬೇಕಂತ ಹೇಳ್ತಾರೆ. ನೆಕ್ಸ್ಟ್ ಎ ಅಂದರೆ ಆ್ಯನ್ಯುವಲ್ ಅರ್ನಿಂಗ್ಸ್ ಗ್ರೋತ್. ಸೊ ಇಯರ್ ಆನ್ ಇಯರ್ ಅರ್ನಿಂಗ್ಸ್ ಬಂದು ಕನ್ಸಿಸ್ಟೆಂಟ್ ಆಗಿರಬೇಕು. ಸಸ್ಟೈನಬಲ್ ಕಂಪನೀಸ್ ವಿತ್ ಹೈ ಆ್ಯಂಡ್ ಸಸ್ಟೈನಬಲ್ ಆ್ಯನ್ಯುವಲ್ ಅರ್ನಿಂಗ್ಸ್ ಗ್ರೋತ್ ರೇಟ್ಸ್. ಅಂದರೆ ಇಯರ್ ಆನ್ ಇಯರ್ ಅದು ಕಂಪ್ನಿ ಒಳ್ಳೆ ಗ್ರೋತ್ ಆಗಬೇಕು. ಗ್ರೋತ್ ಅಂದರೆ ಏನು, ನಮಗೆ EPS ಅರ್ನಿಂಗ್ಸ್ ಪರ್ ಶೇರ್ ಅದು ಇನ್ಕ್ರೀಸ್ ಆಗ್ತಾ ಇರಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಎನ್ ಅಂದರೆ ನ್ಯೂ ಪ್ರಾಡಕ್ಟ್ಸು, ನ್ಯೂ ಮ್ಯಾನೇಜ್ಮೆಂಟ್, ನ್ಯೂ ಇವಾಗ ಒಂದು ಸ್ಟಾಕಲ್ಲಿ ತೊಗೊಂಡ್ರೆ ಅದರಲ್ಲಿ ಏನಾದರೂ ನ್ಯೂ ಪ್ರಾಡಕ್ಟ್ಸ್ ಅವರು ಇಂಟ್ರೊಡ್ಯೂಸ್ ಮಾಡಿದಾರ, ಮತ್ತು ನ್ಯೂ ಮ್ಯಾನೇಜ್ಮೆಂಟ್ ಡೈರೆಕ್ಟ್ರು, ಚೇರ್ಮನ್ ಆ ಥರ ಏನಾದ್ರು ಚೇಂಜಸ್ ಆದರೆ ಅವ್ರು ಯಾವ ಥರ ಡೆವಲಪ್ ಮಾಡ್ತಾರೆ. ಮತ್ತು ನ್ಯೂ ಅದು ಏನಾದರೂ ಹೊಸ ಕ್ರಿಯೇಟ್ ಮಾಡ್ತಾಯಿದೆಯಾ, ಲೈಕ್ ಮಾರ್ಕೆಟಲ್ಲಿ ನ್ಯೂ ಪ್ರೈಸ್ ಆಲ್ ಟೈಮ್ ರೀಚ್ ಆಗೋದು ಆ ಥರ, ಅದನ್ನು ನೋಡೋಕೆ ಹೇಳ್ತಾರೆ ವಿಲಿಯಮ್. ನೆಕ್ಸ್ಟ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್. ಈಗ ಒಂದು ಸ್ಟಾಕ್ ಪಿಕ್ ಮಾಡೋಕ್ಕೂ ಅದ್ರದ್ದು ಸಪ್ಲೈ ಮತ್ತು ಡಿಮ್ಯಾಂಡ್ ಯಾವ ಥರ ಇದೆ ಮಾರ್ಕೆಟಲ್ಲಿ ಅದನ್ನು ಚೆಕ್ ಮಾಡೋಕ್ಕೆ ಹೇಳ್ತಾರೆ. ಸೊ ಬಂದ್ಬಿಟ್ಟು ಲೀಡರ್ ಆರ್ ಲಗರ್ಡ್. ಅಂದರೆ ಮಾರ್ಕೆಟಲ್ಲಿ ಅದು ಈಗ ಮಾರ್ಕೆಟಲ್ಲಿ ಅದು ಲೀಡರ್ ಆ ಸ್ಟಾಕು ಯಾವ ಥರ, ಈ ಸೆಕ್ಟರ್ ಲೀಡರ್ಸ್ ಇರ್ತವೆ. ಈಗ ಬ್ಯಾಂಕ್ಸಲ್ಲಿ HDFC, ICICI ಆ ಥರ ಸೆಕ್ಟರ್ ಲೀಡರ ಆ ಥರ ನೋಡೋಕ್ಕೆ ಹೇಳ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಇನ್ಸ್ಟಿಟ್ಯೂಷನಲ್ ಸ್ಪಾನ್ಸರ್ಶಿಪ್ ಆರ್ ಇನ್ಸ್ಟಿಟ್ಯೂಷನಲ್ ಓನರ್ಶಿಪ್. ಸ್ಟಾಕ್ ಸೆಲೆಕ್ಷನ್ ಮಾಡಬೇಕಾದ್ರೆ ಅದರಲ್ಲಿ ಈ FIIs, DIIs ಮತ್ತು ಮ್ಯೂಚುವಲ್ ಫಂಡು ಈ ಥರ ಎಲ್ಲ ಇರೋರು ಅದರ ಸ್ಟಾಕ್ ಪರ್ಚೇಸ್ ಮಾಡ್ತಾಯಿದ್ದೀರಾ ಅದನ್ನು ನೋಡೋಕ್ಕೆ ಹೇಳ್ತಾಯಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಮಾರ್ಕೆಟ್ ಡೈರೆಕ್ಷನ್. ಸ್ಟಾಕ್ ಸೆಲೆಕ್ಟ್ ಮಾಡೋಕ್ಕೆ ಮುಂಚೆ ಮಾರ್ಕೆಟ್ ಡೈರೆಕ್ಷನ್ ಯಾವ ಥರ ಇರೋದು, ಅಪ್ವರ್ಡ್ ಡೈರೆಕ್ಷನ್, ಅಪ್ ಟ್ರೆಂಡಲ್ಲಿದೆಯಾ, ಡೌನ್ ಟ್ರೆಂಡಲ್ಲಿದೆಯಾ ಅದನ್ನು ನೋಡೋಕ್ಕೆ ಹೇಳ್ತಾರೆ. ಸೊ ಕ್ಯಾನ್ಸ್ಲಿಮ್ ಮೆಥಡಲ್ಲಿ ಇವೆಲ್ಲ ಕ್ರೈಟೇರಿಯಾಗಳು ಚೆಕ್ ಮಾಡೋಕ್ಕೆ ಹೇಳ್ತಾರೆ ವಿಲಿಯಮ್. ನೆಕ್ಸ್ಟ್ ಇವರು ಸ್ಟಾಕ್ ಸೆಲೆಕ್ಟ್ ಮಾಡಿದ ಮೇಲೆ ಎಂಟ್ರಿ ಮತ್ತು ಎಕ್ಸಿಟ್ ಇವು ಯಾವ ಟೆಕ್ನಿಕಲ್ ಅಂದರೆ ಯಾವ ಬೇಸ್ ಮೇಲೆ ಸ್ಟಾಕ್ ಸೆಲೆಕ್ಟ್ ಮಾಡ್ತಾರೆ. ಇದರಲ್ಲಿ ವಿಲಿಯಮ್ಸ್ ಒಂದು 7-8 ಮೆಥಡ್ ಅದರಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಪ್ರೆಸ್ಸಲ್ಲಿ. ಬಟ್ ಮೇನಾಗಿ ಅವರು 3 ಯೂಸ್ ಮಾಡ್ತಾರೆ. ಯಾವುದಂದರೆ ಕಪ್ ಆ್ಯಂಡ್ ಹ್ಯಾಂಡಲ್ ಮತ್ತು W ಪ್ಯಾಟರ್ನ್, ಫ್ಲ್ಯಾಟ್ ಬೇಸ್. ಕಪ್ ಆ್ಯಂಡ್ ಹ್ಯಾಂಡಲ್ ಅಂದರೆ ಸೊ ಬನ್ನಿ ಈಗ ಪ್ರೈಸ್ ಈ ಕಡೆಯಿಂದ ಬರುತ್ತೆ, ಬಂದು ಇಲ್ಲೊಂದು ಕಪ್ ಥರ ಫಾರ್ಮ್ ಮಾಡುತ್ತೆ. ಸೊ ಹ್ಯಾಂಡಲ್ ಈ ಥರ ಫಾರ್ಮ್ ಮಾಡಿ
ಇಲ್ಲಿಂದ ಪ್ರೈಸ್ ಇದು ಬ್ರೇಕೌಟಿಂದ ಮೇಲೆ ಹೋಗುತ್ತೆ. ಸೊ ಇದು ಕಪ್ಪು, ಇದು ಹ್ಯಾಂಡಲ್. ಈ ಥರ ಪ್ರೈಸ್ ಒಂದು ಸಲ ರೀಟೆಸ್ಟ್ ಮಾಡಿ ಈ ಥರ ಹೋಗೋದು. ಈ ಥರ ಪ್ಯಾಟ್ರನ್ ಅವರು ಇಲ್ಲಿ ಎಂಟ್ರಿ ಆಗ್ತಾರೆ. ಸೊ ಅದು ಕಪ್ ಆ್ಯಂಡ್ ಹ್ಯಾಂಡಲ್. ಮತ್ತು ಇನ್ನೊಂದು ಅವ್ರು ಏನು ಹೇಳ್ತಾರೆ, ಡಬ್ಲ್ಯೂ ಪ್ಯಾಟ್ರನ್. ಡಬ್ಲ್ಯೂ ಪ್ಯಾಟ್ರನ್ ಅಂದರೆ ಸ್ಟಾಕ್ ಪ್ರೈಸ್ ಈ ಥರ ಮೂವ್ ಆಗ್ತಾ ಇರುತ್ತೆ. ಇಲ್ಲಿ ಬಂದು ಒಂದು ಡಬ್ಲ್ಯೂ ಪ್ಯಾಟ್ರನ್ ಮಾಡುತ್ತೆ. ಇಲ್ಲಿ ಹತ್ರ ಬಂದಾಗ ಸ್ವಲ್ಪ ಶೇಕ್ಔಟ್ ಆಗಿ ಇಲ್ಲ ವೀಕೆಂಡ್ಸ್ ರಿಮೂವ್ ಮಾಡಿ ಮತ್ತೆ ಸ್ಟಾಕ್ ಇಲ್ಲಿ ಮೇಲೆ ಹೋಗುತ್ತೆ, ನೆಕ್ ಲೈನ್ ಹತ್ರ ಬ್ರೇಕ್ಔಟ್ ಆಗುತ್ತೆ. ಸೊ ವಿಲಿಯಮ್ ಒನ್ನಲ್ಲಿ ಇಲ್ಲಿ ಎಂಟ್ರಿ ಮಾಡ್ತಾರೆ ಅವ್ರ ಪ್ರಕಾರ, ಈ ಕ್ಯಾನ್ಸ್ಲಿಂಗ್ ಮೆಥಡಲ್ಲಿ ಎಕ್ಸ್ಪ್ಲೇನ್ ಮಾಡಿರೋ ಪ್ರಕಾರ. ನೆಕ್ಸ್ಟ್ ಇನ್ನೊಂದು ಬಂದು ಫ್ಲ್ಯಾಟ್ ಬೇಸ್ ಅಂದರೆ ಪ್ರೈಸ್ ಒಂದೇ ಇದರಲ್ಲಿ ಮೂವ್ ಆಗೋದು. ಯಾವ ಥರ ಅಂದರೆ ಪ್ರೈಸ್ ಒಂದು ರೇಂಜ್ ಕ್ರಿಯೇಟ್ ಮಾಡುತ್ತೆ. ಓಕೆ, ಈ ಥರ ಬಂದಿದ್ದೀನಿ. ಇಲ್ಲಿಂದ ಬಂದು ಹಿಂಗೊಂದು ರೇಂಜ್ ಕ್ರಿಯೇಟ್ ಮಾಡಿ ಬ್ರೇಕೌಟ್ ಆಗೋದು. ಸೊ ವಿಲಿಯಮ್ ಒನ್ನಲ್ಲಿ ಈ ಥರ ಇಲ್ಲಿ ಎಂಟ್ರಿ ಮಾಡೋಕ್ಕೆ ಹೇಳ್ತಾರೆ. ಒಂದು 3 ಮೆಥಡ್ ಯಾವುದೇ ಅಂದರೆ, ಒಂದು ಕಪ್ ಆ್ಯಂಡ್ ಹ್ಯಾಂಡಲ್, ಒಂದು ಡಬ್ಲ್ಯೂ ಪ್ಯಾಟರ್ನ್ ಆ್ಯಂಡ್ ಫ್ಲ್ಯಾಟ್ ಬೇಸ್ ಅಂದರೆ ಅದೇ ರೇಂಜ್. ನಾನು ಹೇಳಿದ್ನಲ್ಲ, ಪ್ರೈಸ್ ಒಂದು ರೇಂಜಲ್ಲಿ ಮೂವ್ ಆಗುತ್ತೆ, ಅಲ್ಲಿಂದ ಬ್ರೇಕ್ ಆದಾಗ ತಗೊಳ್ಳೋದು. ಇಲ್ಲಿ ನೋಡೋಣ ಬನ್ನಿ, ಯಾವುದಾದ್ರೂ ಒಂದು ಸ್ಟಾಕಲ್ಲಿ ಇಲ್ಲಿ ನೋಡಿ, ರೇಂಜ್ ಬ್ರೇಕೌಟ್ ಅಂದರೆ ಇದು ಒಂದು ರೇಂಜ್. ಈ ಥರ ಒಂದೇ ರೇಂಜಲ್ಲಿ ಟ್ರೇಡ್ ಮಾಡ್ತಾ ಇರುತ್ತೆ. ಇಲ್ಲಿಂದ ಇಲ್ಲಿಗೆ ಹೋಗೋದು, ಮೇಲೆ ಕೆಳಗಡೆ ಮೇಲೆ, ಈ ಥರ ರೇಂಜ್ ಮಾಡಿ ಇಲ್ಲಿ ಬ್ರೇಕೌಟ್ ಆಗುತ್ತೆ. ಸೊ ಇದು ರೇಂಜ್ ಬ್ರೇಕೌಟ್. ಡಬ್ಲ್ಯೂ ಪ್ಯಾಟ್ರನ್ ಅಂದರೆ ಇದೆ, ಇಲ್ಲಿದೆ ಪ್ರೈಸಿಂಗು ಇದೆ. ನೋಡಿ, ಇಲ್ಲಿಂದ ಡೌನ್ ಮೂವ್ ಆಗುತ್ತೆ, ಈ ಥರ ಹೋಗಿ ಇಲ್ಲಿಂದ ಬಂದು ಸ್ವಲ್ಪ ಕೆಳಗೇನು ಹೋಗಿಲ್ಲ. ಸೊ ಈ ನೆಕ್ ಲೈನ್ ಬ್ರೇಕ್ ಆದಮೇಲೆ ಈ ಥರ ಮೂವ್ ಆಗಿದೆ ಪ್ರೈಸ್. ಇದು ಡಬ್ಲ್ಯೂ ಪ್ಯಾಟ್ರನ್, ಇದು ರೇಂಜ್ ಬ್ರೇಕೌಟ್. ಕಪ್ ಆ್ಯಂಡ್ ಹ್ಯಾಂಡಲ್ ಅಂದರೆ ನೋಡಿ, ಇಲ್ಲಿ ಫುಲ್ ಒಂದು ಕಪ್ ಥರ ಇದೆ. ಇಲ್ಲೊಂದು ಹ್ಯಾಂಡಲ್ ಅಂದರೆ ಈ ಥರ ಫಾರ್ಮ್ ಆಗುತ್ತೆ. ಆ ಥರ ಇಲ್ಲಿದೆ ಅಂದ್ಕೊಳ್ಳಿ, ಒಂದು ಚಿಕ್ಕ ಹ್ಯಾಂಡಲ್ ಅಂದರೆ ಈ ಥರ ಫಾರ್ಮ್ ಆಗೋ ಚಾನ್ಸ್ ಇರುತ್ತೆ. ಇಲ್ಲಿ ಬಂದು ಸ್ವಲ್ಪ ಇಲ್ಲಿ ಒಂದು 2-3 ವಾರ ಇಲ್ಲಿ ಟ್ರೇಡ್ ಮಾಡಿ ಹೋಗೋ ಥರ ಇರುತ್ತೆ. ಅವರು ಪ್ರತಿಯೊಂದು ಅದೊಂದು ಸ್ಪೆಸಿಫಿಕೇಷನ್ಸ್ ಅದರಲ್ಲಿ ಮೆಥಡಲ್ಲಿ ಹೇಳಿದರೆ, ಅದೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ತುಂಬ ಟೈಮ್ ಆಗುತ್ತೆ. ಏನಂದರೆ ಇಲ್ಲಿಂದ ಎಷ್ಟು ಕರೆಕ್ಷನ್ ಆಗಬೇಕು, ಮತ್ತು ಈ ಕಪ್ ಆ್ಯಂಡ್ ಹ್ಯಾಂಡಲು ಈ ಟೋಟಲ್ ಎಷ್ಟು ವೀಕ್ ಟೈಮ್ ರೇಂಜಲ್ಲಿ ಮೂವ್ ಆಗಿರಬೇಕು, ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಮುಂದಿನ ವಿಡಿಯೋಗಳಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡೋಣ. ನೆಕ್ಸ್ಟ್ ಫ್ಲ್ಯಾಟ್ ಬೇಸ್ ಆಯಿತಾ. ನೆಕ್ಸ್ಟ್ ಎಂಟ್ರಿ ಎಕ್ಸಿಟ್. ಇವರು ನಾನು ಅದೇ ಇದು ಹೇಳಿದಿರ್ತಾರೆ, ಈ ಕಪ್ ಆ್ಯಂಡ್ ಹ್ಯಾಂಡಲಲ್ಲಿ ಇಲ್ಲಿ ಪ್ರೈಸ್ ಇಲ್ಲಿ ಬ್ರೇಕೌಟ್ ಆದರೆ ಸೊ ಇಲ್ಲಿ ಎಂಟ್ರಿ ಆಗಬೇಕು. ಎಕ್ಸಿಟ್ ಬಂದು ಇಲ್ಲಿಂದ 8% ಡೌನ್ ಹೋದರೆ ಸೊ ಎಕ್ಸಿಟ್ ಆಗಿ ಹೇಳ್ತಾರೆ. ಇದು ಕ್ಯಾನ್ಸ್ಲಿಂಗ್ ಮೆಥಡ್ ಪ್ರಕಾರ ಅವರು 7 to 8% ಸ್ಟಾಪ್ ಲಾಸ್ ಇಟ್ಕೊಂಡಿರ್ತಾರೆ.
ಡಬ್ಲ್ಯೂ ಪ್ಯಾಟ್ರನಲ್ಲಿ ಡಬ್ಲ್ಯೂ ಪ್ಯಾಟ್ರನಲ್ಲಿ ನೆಕ್ ಲೈನ್ ಬ್ರೇಕ್ ಆದಾಗ ಅವಾಗ ಎಂಟ್ರಿ ಆಗೋದು. ಫ್ಲ್ಯಾಟಲ್ಲಿ ಅಷ್ಟೇ, ನೆಕ್ ಲೈನ್ ಬ್ರೇಕ್ ಆದಮೇಲೆ ಅಲ್ಲಿ ಎಕ್ಸಿಟ್ ಬಂದು ನಮ್ಮ ಸ್ಟಾಪ್ ಲಾಸ್ 7-8% ಲಾಸ್ ಆದರೆ ಎಕ್ಸಿಟ್ ಆಗಬೇಕು. ನೆಕ್ಸ್ಟ್ ಸ್ಟಾಕ್ ಇದು ಪ್ರಾಸೆಸ್ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜಸ್ ಏನಂದರೆ, ಫಸ್ಟ್ ಅಡ್ವಾಂಟೇಜ್ ಇದೇನೆಂದರೆ ಸಿಸ್ಟಮೆಟಿಕ್ ಆ್ಯಂಡ್ ಡಿಸ್ಪ್ಲೇನ್ ಅಪ್ರೋಚ್ ಆಗಿರೋದ್ರಿಂದ ಇಲ್ಲಿ ಎಮೋಷನ್ ಏನು ಅಡ್ಡ ಬರೋಲ್ಲ. ಸೊ ಎಲ್ಲ ಸ್ಟಾಕ್ ಅನಲೈಸ್ ಮಾಡಿ ಟೆಕ್ನಿಕಲ್ಲು ಮತ್ತು ಫಂಡಮೆಂಟಲ್ ಎಲ್ಲ ಚೆಕ್ ಮಾಡೇ ತಗೊಳ್ಳೋದ್ರಿಂದ ಜಸ್ಟ್ ಈಗ ಕಪ್ ಆ್ಯಂಡ್ ಹ್ಯಾಂಡಲ್ ಬ್ರೇಕೌಟ್ ಆಯಿತು ತೊಗೊಂಡ್ವಿ, ಆಗಿಲ್ಲ ತೊಗೊಂಡಾದ್ಮೇಲೆ 7-8% ಲಾಸ್ ಆದರೆ ಎಕ್ಸಿಟ್ ಅಷ್ಟೇ, ರೂಲ್ ಬೇಸ್ಡ್. ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್ ಏನಂದರೆ ಇದು ಬುಲ್ ಮಾರ್ಕೆಟಲ್ಲಿ ಮಾತ್ರ ವರ್ಕ್ ಆಗುತ್ತೆ, ಬೇರ್ ಮಾರ್ಕೆಟಲ್ಲಿ ವರ್ಕ್ ಆಗೋಲ್ಲ. ಏನಕ್ಕೆಂದರೆ ಇಟ್ಸ್ ಆಲ್ರೆಡಿ ಮೂಮೆಂಟಮ್, ಇದು ಕನ್ವೆನ್ಷನಲ್ ಮೆಥಡ್ ಅಲ್ಲ, ಮೂಮೆಂಟಮ್ ಸ್ಟ್ರಾಟಜಿ. ಅಂದರೆ ಆಲ್ರೆಡಿ ಓಡ್ತಾ ಇರೋದೇ ನಾವು ಸ್ಟಾಕ್ನ ತಗೊಳ್ಳೋದು. ಈಗ ವ್ಯಾಲ್ಯೂ ಇನ್ವೆಸ್ಟಿಂಗಲ್ಲಿ ಏನು ಮಾಡ್ತಾರೆ ಅಂದರೆ ಅದನ್ನು ಬಾಟಮ್ ಔಟ್ ಆಗಿರೋವು ನೋಡಿಬಿಟ್ಟು ಅವರು ಕಡಿಮೆ ಪ್ರೈಸ್ ಅಂದರೆ PE ಅದೆಲ್ಲ ನೋಡಿಬಿಟ್ಟು ಕಡಿಮೆ ಪ್ರೈಸ್ ಇರೋ ಸ್ಟಾಕ್ಗಳು ತಗೋತಾರೆ. ಇಲ್ಲಿ EPS ಅವೆಲ್ಲ ಚೆನ್ನಾಗಿರೋದ್ರಿಂದ PE ಕಮ್ಮಿ ಸಿಗೋಲ್ಲ ನಮಗೆ. ಇಲ್ಲಿ ಸ್ಟಾಕ್ PE ಎಲ್ಲ ಓವರ್ ವ್ಯಾಲ್ಯೂಡ್ ಇರುತ್ತೆ. ಸ್ಟಾಕು ಆಲ್ರೆಡಿ ಓಡ್ತಾ ಇರೋ ಸ್ಟಾಕ್ನೇ ನಾವು ತಗೊತಾ ಇರೋದು. ಇಲ್ಲಿ ಮೂಮೆಂಟಮ್ ಸ್ಟ್ರಾಟಜಿ ಇದೆ. ಸೊ ಅದೊಂದು ಅಡ್ವಾಂಟೇಜ್ ಇದೆ. ಬನ್ನಿ ಈ ವಾರಕ್ಕೆ ಒಂದು ಸ್ಟಾಕ್ ಡಿಸ್ಕಸ್ ಮಾಡೋಣ ಫಾರ್ ಸ್ವಿಂಗ್ ಟ್ರೇಡಿಂಗ್. ಇಲ್ಲಿ ಒಂದು ಸ್ಟಾಕ್ ಇದೆ. ಸ್ಟಾಕ್ ನೇಮ್ ಬಂದ್ಬಿಟ್ಟು DVS ಲ್ಯಾಬಲ್ಲಿ ಸೊ ಕಪ್ಪು ವಿತೌಟ್ ಹ್ಯಾಂಡಲ್ ಫಾರ್ಮ್ ಆಗಿದೆ. ಪ್ಯಾಟರ್ನು ಕಪ್ ವಿತೌಟ್ ಹ್ಯಾಂಡಲ್ ಆಲ್ರೆಡಿ ಬ್ರೇಕ್ ಆಗಿದೆ. ಇಲ್ಲಿ ನಾವು ಒಂದು ಸ್ವಲ್ಪ ವೇಟ್ ಮಾಡಬೇಕು. ಇದು ನೆಕ್ ಲೈನ್ ರೀಟೆಸ್ಟಿಗೆ ಬಂದರೆ ಸೊ ಪ್ರೈಸ್ ರೀಟೆಸ್ಟ್ ಮಾಡಿದಾಗ ಅಲ್ಲಿ ನಾವು ಎಂಟ್ರಿ ತಗೋಬೇಕು. ಇದು ಆಲ್ರೆಡಿ ಬ್ರೇಕ್ ಆಗಿರೋದ್ರಿಂದ ಇಲ್ಲಿ ಬಂದು ಹಿಂಗೆ ಸ್ವಲ್ಪ ರೀಟೆಸ್ಟ್ ಮಾಡುತ್ತೆ, ಆವಾಗ ತಗೋಬೇಕು. ಆವಾಗ ಈ ಮೂವಿಂಗ್ ಎವರೇಜು ಹಿಂಗೆ ಬರುತ್ತೆ, ಸಪೋರ್ಟ್ ಮಾಡುತ್ತೆ. ಸೊ ಮೂವಿಂಗ್ ಎವರೇಜ್ ಸಪೋರ್ಟ್ ತಗೊಂಡಾಗ ಸ್ಟಾಕು ನಾವು ಇಲ್ಲಿ ತಗೋಬೋದು, ಎಂಟ್ರಿ ಆಗ್ಬೇಕು. ಇಲ್ಲಿ ಇವಾಗ ಸದ್ಯಕ್ಕೆ ಕಡಿಮೆ ಕ್ವಾಂಟಿಟಿನ ಹಾಕಿ ಟ್ರೇಡ್ ತಗೋಬೋದು ಸ್ಟಾಕ್ನ. ಅದು ಮತ್ತು ಈ ಮೂವಿಂಗ್ ಎವರೇಜ್ ಇಲ್ಲಿ ಬಂದು ಸಪೋರ್ಟಿಗೆ ಬಂದರೆ ತುಂಬ ಫಾಸ್ಟಾಗಿ ಮೂವ್ ಆಗುತ್ತೆ. ಆವಾಗ ನಾವು ಮತ್ತೆ ಕ್ವಾಂಟಿಟಿನ ಆ್ಯಡ್ ಮಾಡ್ಬೋದು. ಇದು ಟೆಕ್ನಿಕಲ್, ಈ DVS ಲ್ಯಾಬ್ದು ಟೆಕ್ನಿಕಲ್ ಆಯಿತು. ಫಂಡಮೆಂಟಲ್ ನೋಡೋದಾದರೆ DVS ಲ್ಯಾಬ್ರೇಟರಿ ಸೊ ಅರ್ನಿಂಗ್ಸ್ ಲಾಸ್ಟ್ 3 ಕ್ವಾರ್ಟರ್ಸ್ ನೋಡಿದರೆ 15%, 66%, 25% ಆ ಥರ ಇದೆ. ಸೇಲ್ಸು 7, 18, 19 ಇನ್ಕ್ರೀಸ್ ಆಗ್ತಾಯಿದೆ ಸೇಲ್ಸ್. ಸೊ EPS ಕ್ವಾರ್ಟರ್ ಟು ಕ್ವಾರ್ಟರ್ 20%ಗಿಂತ ಜಾಸ್ತಿ ಇದೆ. ಸ್ಟಾಕ್ PE ನಾನು ಹೇಳಿದ್ನಲ್ಲ, ಈ ಥರ ಮೂಮೆಂಟಮ್ ಸ್ಟಾಕ್ ನೋಡಿ PE 88 ಇದೆ, ವ್ಯಾಲ್ಯೂ ಜಾಸ್ತಿ ಆಯಿತು. ರಿಟರ್ನ್ ಆನ್ ಈಕ್ವಿಟಿ ಇದ್ರದ್ದು 12% ಇದೆ. ನೆಕ್ಸ್ಟ್ ಓನರ್ಶಿಪ್ ಪ್ಯಾಟರ್ನ್ ನೋಡೋದಾದರೆ ಪ್ರಮೋಟರ್ಸ್ 51% ಹೋಲ್ಡ್ ಮಾಡಿದರೆ, ಮ್ಯೂಚುವಲ್ ಫಂಡ್ಸ್ 13%, ಇನ್ಶೂರೆನ್ಸ್ ಕಂಪ್ನಿಯವರು ಇದ್ದಾರೆ, ಫಾರಿನ್ ಕಂಪನೀಸ್ ಫಾರಿನ್ ಇನ್ವೆಸ್ಟರ್ಸ್ ಇದ್ದಾರೆ ಸೊ 14% ಇದ್ದಾರೆ, ಇಂಡಿವಿಜುವಲ್ ಇನ್ವೆಸ್ಟರ್ಸ್ 9% ಆ್ಯಂಡ್ ಅದರ್ಸ್ ಪಬ್ಲಿಕ್ 3% ಇದ್ದಾರೆ. ಸೊ ಇದು ಲಾರ್ಜ್ ಕ್ಯಾಪ್ ಕಂಪ್ನಿ.
ಸ್ವಲ್ಪ ಸ್ಲೋ ಆಗಿ ಮೂವ್ ಆಗುತ್ತೆ, ಬಟ್ ಚೆನ್ನಾಗಿದೆ. ಸೇಲ್ಸ್ ಎಲ್ಲ ಇನ್ಕ್ರೀಸ್ ಆಗ್ತಾಯಿದೆ. ಆ್ಯನ್ಯುವಲ್ ಸೇಲ್ಸ್, ಫಿನಾನ್ಷಿಯಲ್ ನೋಡೋದಾದರೆ ಕ್ಯಾಶ್ ಫ್ಲೋ ಪಾಸಿಟಿವಲ್ಲಿದೆ. ನೆಟ್ ಕ್ಯಾಶ್ ಫ್ಲೋ ಫೈನಾನ್ಸಿಂಗ್ ಆ್ಯಕ್ಟಿವಿಟಿ ನೆಟ್ ಪಾಸಿಟಿವಲ್ಲಿದೆ ಕ್ಯಾಶ್ ಫ್ಲೋ. ಓಕೆ, ಪಿಯರ್ಸ್ ನೋಡೋದಾದರೆ ಬನ್ನಿ, ಏನಾದರೂ ರೆಡ್ ಫ್ಲಾಗ್ಸ್ ಇದಾವ ನೋಡೋಣ. ಸರ್ವೆಲೆನ್ಸ್ ಅಂದರೆ ಏನಾದರೂ ರೆಡ್ ಫ್ಲಾಗ್ ಇದ್ದರೆ ಇಲ್ಲಿ ಗೊತ್ತಾಗುತ್ತೆ. ಸೊ ಆ ಥರ ಯಾವುದೇ ರೆಡ್ ಫ್ಲಾಗ್ಸ್ ಇಲ್ಲ, ಡೆಟ್ಟು ಆ ಥರ ಇಲ್ಲ. ಕಂಪ್ನಿ ಚೆನ್ನಾಗಿದೆ ಅಂತ ಹೇಳ್ಬೋದು ನಾವು. ಸೊ ಆರೆಸ್ಟ್ ರಿಲೇಟಿವ್ ಸ್ಟ್ರೆಂತ್ ಬಂದು 67 ಇದೆ. ಇಟ್ಸ್ ನಾಟ್ ಬ್ಯಾಡ್. ಇದನ್ನು ನೋಡ್ಬೋದು ನಾವು. ಈ ವರ್ಕ್ ಸ್ವಲ್ಪ ಸ್ಲೋ ಆಗಿ ಮೂವ್ ಆಗುತ್ತೆ, ಲಾರ್ಜ್ ಕ್ಯಾಪ್ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ಕನ್ಸಾಲ್ಟೇಟ್ ಮಾಡಿ ಮೂವ್ ಆಗ್ಬೋದು ಸ್ಟಾಕ್. ಬರೀ ಲಾಸ್ಟ್ ಅಂದರೆ 15 ಡೇಸ್ ಬ್ಯಾಕ್ ನಾವು ಕೆಲವೊಂದು ಸ್ಟಾಕ್ ನೋಡಿದ್ವಿ. ಅವು ಏನೇನು ಆಗಿದೆ ಸ್ಟೇಟಸ್ ನೋಡೋಣ. ಸೊ ನಾವು ಇಂಡಿಯಾ ಸಿಮೆಂಟ್ ಒಂದು ಡಿಸ್ಕಸ್ ಮಾಡಿದ್ದೆ. ಅದರಲ್ಲಿ ನಾನು ಎಂಟ್ರಿ ತೊಗೊಂಡಿದ್ದೀನಿ ಇಲ್ಲಿ ಅರೌಂಡ್ 364 ಸ್ಟಾಕ್ ಮೂವ್ ಆಗಿಲ್ಲ, ಇನ್ನೂ ಅಲ್ಲೇ ಕನ್ಸಲ್ಟೇಟ್ ಆಗ್ತದೆ. ಇದು ರೇಂಜ್ ಬ್ರೇಕೌಟ್ ಆದರೆ ಸ್ವಲ್ಪ ಫಾಸ್ಟಾಗಿ ಮೂವ್ ಆಗ್ಬೋದು. 1% 2% ಪ್ರಾಫಿಟಲ್ಲಿದೆ ಅಷ್ಟೇ. ನೆಕ್ಸ್ಟ್ ಇನ್ನೊಂದು ಯಾವುದು, ಇಪ್ಕೋ ಲ್ಯಾಬ್ಸ್ ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ವೀಕು. ಇಪ್ಕೋ ಲ್ಯಾಬ್ರೇಟ್ರಿ. ಸೊ ಇದರಲ್ಲಿ ನಾನು ಈ ಕ್ಯಾಂಡಲಲ್ಲಿ ಎಂಟ್ರಿ ತೊಗೊಂಡಿದ್ದೀನಿ. 1440 ರುಪೀಸ್ ಹಂಗೆ 38 ರುಪೀಸ್ಗೇನು ತೊಗೊಂಡಿದ್ದೀನಿ ಎಂಟ್ರಿ. ನಾನು ಎಂಟ್ರಿ ಆದಮೇಲೆ ಇದು ಇಲ್ಲಿವರೆಗೂ ಬಂದಿತ್ತು, ಲೋವರೆಗೂ ಆರಾಮ್ ಈ 20 ಮೂವಿಂಗ್ ಎವರೇಜಲ್ಲಿ ಮತ್ತೆ ಸಪೋರ್ಟ್ ತಗೊಂಡು ಮೇಲೆ ಹೋಗ್ತಾಯಿದೆ. ಇದರಲ್ಲಿ ಒಂದು 2.5% ಹಂಗೆ ಪ್ರಾಫಿಟಲ್ಲಿ ಇದ್ದೀನಿ. ನೆಕ್ಸ್ಟ್ ಬಂದು ಇನ್ನೊಂದು ಯಾವುದು ಡಿಸ್ಕಸ್ ಮಾಡಿದೆ, ಇಂಡಿಯಾ ಸಿಮೆಂಟು, ಇಪ್ಕೋ ಲ್ಯಾಬ್ಸ್ ಆ್ಯಂಡ್ ಗ್ರೈಂಡ್ವೆಲ್ ನಾಟನ್. ಗ್ರೈಂಡ್ವೆಲ್ ನಾಟನ್ ಇನ್ನೂ ಅಲ್ಲೇ ಕನ್ಸಲ್ಟೇಟ್ ಮಾಡ್ತಾಯಿದ್ದೆ. ಸೊ ಇದು ಇಲ್ಲಿ ಬ್ರೇಕೌಟ್ ಆದರೆ ಫಾಸ್ಟಾಗಿ ಮೂವ್ ಆಗೋ ಚಾನ್ಸ್ ಇರುತ್ತೆ. ಸೊ ನಂದು ಎಂಟ್ರಿ ಪಾಯಿಂಟ್ ಬಂದು 2479 ಇಲ್ಲಿ ಎಂಟ್ರಿ ತೊಗೊಂಡಿದ್ದೀನಿ. ನಾನು ಎಂಟ್ರಿ ತೊಗೊಂಡ್ಮೇಲೆ ಸ್ಟಾಕ್ ಕೆಳಗೆ ಹೋಗಿದೆ. ಸೊ ಇದರಲ್ಲಿ 1% ಏನೋ ಲಾಸಲ್ಲಿ ಓಡ್ತಾಯಿದೆ ಸ್ಟಾಕ್. ನಾನು ಇದು 200 ಮೂವಿಂಗ್ ಎವರೇಜ್ ಕೆಳಗಡೆ ಇಲ್ಲಿ ಬಂದರೆ ನಾನು ಎಕ್ಸಿಟ್ ಆಗೋಣ ಅಂತಿದ್ದೀನಿ. ನೋಡೋಣ, ವೇಟ್ ಮಾಡ್ತೀನಿ ಈ ವಾರ. ಸೊ ಗೈಸ್, ಈ ಡಿವಿಸ್ ಲ್ಯಾಬ್ ನಾವು ನೋಡ್ಬೋದು ಈ ವಾರ. ಟ್ರೇಡರ್ಸ್ ಡಿಸ್ಕ್ಲೇಮರ್ ಇದೆ. ದಿಸ್ ವಿಡಿಯೋ ಇಸ್ ಎಜುಕೇಷನ್ ಪರ್ಪಸ್ ಓನ್ಲಿ. ಐ ಆಮ್ ನಾಟ್ ಸೆಬಿ ರಿಜಿಸ್ಟರ್ಡ್ ಪರ್ಸನ್ or RA. Before taking trade, please consult your financial advisor. Guys, thanks for watching. ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.